ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಪೋಷಕರೇ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ನಿಮ್ಮ ಮಕ್ಕಳು ಶಾಲೆಯಿಂದ ಒಬ್ಬಂಟಿಯಾಗಿ ಬರ್ತಿದ್ದಾರೆ ಅಂದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡಲೇಬೇಡಿ. ಇದು ಬೆಂಗಳೂರಿನಲ್ಲಿರುವ ಪೋಷಕರು ಬೆಚ್ಚಿ ಬೀಳುವ ಸ್ಟೋರಿ. ನಿಮ್ಮ ಮಕ್ಕಳು ಶಾಲೆಯಿಂದ ಒಬ್ಬರೇ ಬರ್ತಿದ್ರೆ ಹುಷಾರ್. ಇದು ಬೆಂಗಳೂರಿನಲ್ಲಿರುವ ಪೋಷಕರು ಬೆಚ್ಚಿ ಬೀಳುವ ಸ್ಟೋರಿ. ನಿಮ್ಮ ಮಕ್ಕಳು ಶಾಲೆಯಿಂದ ಒಬ್ಬರೇ ಬರ್ತಿದ್ರೆ ಹುಷಾರಾಗಿರಿ. ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮಕ್ಕಳನ್ನ ಹಿಂಬಾಲಿಸುತ್ತೆ ಆ ಖತರ್ನಾಕ್ ಗ್ಯಾಂಗ್. ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದೆಯಂತೆ ಹೊಸ ಕಿಡ್ನಾಪ್ ಗ್ಯಾಂಗ್, ಹುಷಾರಾಗಿರಿ. ಸಾಧು ಸಂತರ ವೇಷದಲ್ಲಿ ಎಂಟ್ರಿ ಕೊಡ್ತಾ ಇದೆಯಾ ಆ ಗ್ಯಾಂಗ್ ಅನ್ನೋದು ಪ್ರಶ್ನೆ. ಮಕ್ಕಳನ್ನ ಟಾರ್ಗೆಟ್ ಮಾಡ್ತಿದೆಯಾ ಆ ಖದೀಮರ ಗ್ಯಾಂಗ್? ರಸ್ತೆಯಲ್ಲಿ ಒಂಟಿಯಾಗಿ ಕಾಣುವ ಮಕ್ಕಳೇ ಇವರ ಟಾರ್ಗೆಟ್ ಆಗ್ತಾರಂತೆ. ಹಂಗಾಗಿ ಪೋಷಕರು ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇರಬೇಕು. ಬನಶಂಕರಿ ಬಳಿಯಲ್ಲಿ ನಡೆದಿದೆ ಎನ್ನಲಾಗಿರುವ ಒಂದು ಘಟನೆ, ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮಾರ್ಚ್ 30ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಶಾಲೆ ಮುಗಿಸಿ ಮನೆಗೆ ಬರ್ತಿದ್ದ ಬಾಲಕಿಯನ್ನ ಒಂದು ಕಾರು ಹಿಂಬಾಲಿಸಿಕೊಂಡು ಬರುತ್ತೆ. ಬೊಲೆರೋ ಕಾರಲ್ಲಿ ಬಂದಿದ್ದ 4-5 ಜನರ ತಂಡ ಹೆಣ್ಣು ಮಗಳನ್ನ ಮಾತನಾಡಿಸೋ ಪ್ರಯತ್ನ ಮಾಡುತ್ತೆ. ಸಾಧು ಸಂತರಂತೆ ವೇಷಭೂಷಣ ತರಿಸಿದೆ ಅಂತೆ ಈ ಗ್ಯಾಂಗ್. ಮನೆ ಒಳಗಡೆ ಹೋಗ್ತಾ ಇದ್ದ ಬಾಲಕಿಯನ್ನ ಈ ಗ್ಯಾಂಗ್ ಕರೆಯತ್ತೆ. ಬಾ ಆಶೀರ್ವಾದ ತಗೊಳ್ಳು ಅಂತ ಹೇಳುತ್ತಂತೆ. ಬಟ್ ಆ ತಕ್ಷಣಕ್ಕೆ ಬಾಲಕಿ ಸ್ವಲ್ಪ ಸಮಯ ಪ್ರಜ್ಞೆಯಿಂದ ತನ್ನ ತಂದೆಯನ್ನ ಕೂಗಿಕೊಳ್ತಾಳೆ. ಆಗ ಗ್ಯಾಂಗ್ ತಂದೆಯನ್ನ ನೋಡ್ತಾ ಇದ್ದಂತೆ ಅಲ್ಲಿಂದ ವಾಹನವನ್ನ ಮೂವ್ ಮಾಡ್ತಾ ಇರುವಂತಹ ದೃಶ್ಯ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದರಿಂದ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನಂದ್ರೆ, ಯಾವೆಲ್ಲ ಒಬ್ಬಂಟಿ ಮಕ್ಕಳು ಓಡಾಡ್ತಿರ್ತಾರಲ್ಲ ಸ್ಕೂಲಿಗೆ ಹೋಗ್ತಾ ಬರ್ತಾ, ಆ ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಕಿಡ್ನಾಪ್ ಮಾಡೋದಕ್ಕೆ ಅಂತಾನೆ ಒಂದು ಗ್ಯಾಂಗ್ ಬೆಂಗಳೂರಲ್ಲಿ ಆಕ್ಟಿವ್ ಆಗಿದೆಯಾ ಅಂತ ದೃಶ್ಯ ನೋಡ್ತಾ ಇದ್ದೀರಲ್ಲ. ಮನೆಯ ಒಳಗಡೆ ಗೇಟ್ ಓಪನ್ ಮಾಡಿ ಒಳಗಡೆ ಬರ್ತಿದ್ಲ ಆ ಬಾಲಕಿ, ಹೊರಗಡೆ ಹೋಗ್ತಿದ್ಲೋ ಗೊತ್ತಿಲ್ಲ. ಆ ಬಾಲಕಿ ಗೇಟ್ ಓಪನ್ ಮಾಡಿ ಹೊರಗಡೆ ಬರ್ತಾ ಇದ್ದಂತೆ ಈ ಕಾರಲ್ಲಿದ್ದಂತಹ ಜನ ಆಕೆಯನ್ನ ಕರೀತಾರೆ. ಅದು ಕೂಡ ಸಾಧು ಸಂತರ ರೀತಿಯಲ್ಲಿ ವೇಷಭೂಷಣ ಹಾಕಿಕೊಂಡಿರ್ತಾರೆ. ಬಾ ಆಶೀರ್ವಾದ ತಗೋ ಅಂತ ಅಂದ ತಕ್ಷಣ ಬಾಲಕಿಗೆ ಆತಂಕ ಆಗುತ್ತೆ, ಯಾರು ಇರಬಹುದು ಇವರು ಅಂತ. ಆ ಡೌಟ್ಫುಲ್ ಆಗಿ ತಂದೆಯನ್ನ ಕೂಗಿಕೊಳ್ತಾಳೆ. ತಂದೆ ಆಚೆ ಬಂದು ಗೇಟ್ ಓಪನ್ ಮಾಡಿ ನೋಡ್ತಾ ಇದ್ದಂತೆ ಯಾರು ನೀವು ಅಂತ ವಿಚಾರಿಸ್ತಾ ಇದ್ದಂತೆ ಆ ವಾಹನ ಅಲ್ಲಿಂದ ಮೂವ್ ಆಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಅವ್ರು ನಿಜಕ್ಕೂ ಸಾಧು ಸಂತರ ಆಗಿದ್ರೆ ಅವ್ರ ತಂದೆ ಬಂದಾಗ ಯಾಕೆ ನಿಂತ್ಕೊಳ್ಳಿಲ್ಲ, ಅವ್ರ ಪ್ರಶ್ನೆ ಮಾಡ್ತಾ ಇದ್ದಂತೆ ಯಾಕೆ ಅಲ್ಲಿಂದ ವಾಹನ ಹೋಯ್ತು, ಇದೆಲ್ಲವೂ ಕೂಡ ಪ್ರಶ್ನೆ. ಹಂಗಾಗಿ ಮಕ್ಕಳ ಬಗ್ಗೆ ಪೋಷಕರು ಸ್ವಲ್ಪ ಹುಷಾರಾಗಿರಿ. ಈ ರೀತಿ ಒಬ್ಬಂಟಿ ಹಾಕಿ ಓಡಾಡುವಂತಹ ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ಕಿಡ್ನಾಪ್ ಮಾಡುವಂತಹ ಒಂದು ಗ್ಯಾಂಗ್ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ.